ಕಲ್ಲಂಗಡಿ 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 ಬಿಸ್ಲುಗೆ ಹೊಟ್ಟೆಗೆ ತಂಪು ಕಲ್ಲಂಗಡಿ 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 ಹೊಟ್ಟೆಗೆ ತಂಪು 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 ಹೆಂಗಣ ಒಂದಣ್ಣು ಕೆಜಿ 25 ಕಣಕ ಕೆಜಿ 25 ಏಳಪ್ಪ ಕೆಜಿ 20 ಮನ್ನೆಲ್ಲ ಕೊಟ್ಟೋಗವ್ರೆ ಕೆಜಿ 25 ಅಂತ ಹೇಳ್ತಿರೋದ್ ನೋಡು. ಇಲ್ಲ ಕಣಕ ಯಾರಕ ಕೊಟ್ಟಿದ್ವು ಓ 25 ಕಣಕ ಓ ಕೆಜಿ ತಗೊಳಕ ಒಂದ್ ತಗೊಂಡ್ ನೋಡು ಎಂತ ಸಂದಕೈತ್ ನಮ್ದು ಅಂತ ಹಣ್ಣು ಅಂತ ನೋಡು ಎಲ್ಲಾನುವೆ ಸೀಡ್ಸ್ ಎಲ್ಲ ನಾಟಿ ನಾಟಿ ಹಣ್ಣು ಏನಕ್ಕ ಕಲ್ಲಂಗಡಿ ವ್ಯಾಪಾರ ಮಾಡ್ತಿದ್ಯೆ? ಹೂ ಕಣ್ಪತಿ ಯಪ್ಪ ಈ ಬಿಸ್ಲಾಗೆ ಹೆಂಗ ಕಲ್ಲಂಗಡಿ ಅಂತ ತಿನ್ಕೊಂಡು ತಣ್ಣು ಫ್ರಿಡ್ಜ್ ಇಟ್ಬಿಟ್ಟು ತಿಂದ್ರಂತೂನುವೆ ಅಯ್ಯಪ್ಪ ಎಂತ ಸಂದಕ್ಕಿರ್ತದೆ. ನೋಡ್ಬಾ ಒಂದ್ ವ್ಯಾಪಾರ ಮಾಡು ಕೆಜಿ 25 ಅಂತ ಹೇಳ್ತಾವ್ನೆ. ಕೆಜಿ 20 ಮಾಡ್ಸು ತಗೊಳ್ಳೋಣ ಒಂದೊಂದ್ ಎರಡು ಹಣ್ಣುಗಳ. ಹೇಳೋಣ ಒಂದ್ ರೇಟು ಹಿಡಿದಿರೋ ರೇಟ್ ನೀ ಹಿಡ್ಕೊಂಡು ಕುಂತ್ಕೊಂಡ್ರೆ ಹೆಂಗ್ ಹೇಳೋಣ? ಅಕ್ಕ ನೋಡಕ ಒಂದ್ ಕಿತ ಹಣ್ಣು ಬೇಕಾದ್ರೆ ಕುಯ್ದು ಕೊಡ್ತೀನಿ ಒಂದು ಸ್ವಲ್ಪನ ನೀನು ಬೇಕಾದ್ರೆ ತಿಂದ್ಬಿಟ್ಟು ನೋಡಕ ಏನ್ ರುಚಿಯಾಗೋ ಗೊತ್ತೇ ಹಣ್ಣು. ಕುಯ್ದು ಕೊಡ್ತೀರಾ? ಕುಯ್ದು ಕೊಡಿ ಒಂದ್ ರುಚಿ ನೋಡ್ತೀನಿ ಹೆಂಗಿರ್ತದೋ. ಓ ಜೇಮ ಬಂದೆ ತಕಬಾ ಅಂತಿದ್ ಮನ್ನೆಲ್ಲ ಕೇಳ್ತಿದಲ್ಲ ಕಲ್ಲಂಗಡಿ ಹಣ್ಣು ಅಂತ ಹೇಳ್ಬಿಟ್ಟು ಹೂನೆ ಅದಕ್ಕೆ ಕಲ್ಲಂಗಡಿ ಅಂತ ಹೇಳಿದ ತಕ್ಷಣ ಏನಿಯಾ ಓಡೋಡಿ ಬಂದೆ. ಮಂತ ಮುಸ್ರೆ ತಿಕ್ತಾ ಇದ್ದೆ ಯಪ್ಪ ಎದ್ನೋ ಬಿದ್ನೋ ಅಂತ ಓಡ್ ಬಂದೆ. ಅಕ್ಕ ಒಂದ್ ಕಿತ ರುಚಿ ನೋಡಕ ಇರು ಒಂದ್ ಕೊಯ್ದು ಕೊಡ್ತೀನಿ ತಿಂದೊಂದ್ ಕಿತ ನೋಡಿ ನಮ್ ತೋಟದಾಗ ಏನಿಯ ಬೆಳ್ದಿರೋದು ಬೋಲ್ ರುಚಿ ಆಗವೆ ತಿಂದೊಂದ್ ಕಿತ ನೋಡಿ. ಹೆಂಗೈತೆ ಜೇಮ ಪರವಾಗಿಲ್ವೇನೆ? ಇರ್ಲಿ ತಿಂತ ಇವ್ನಿ ತಿಂತಿರ್ಬೇಕಾದ್ರೆ ನೀನು ಮುದ್ಬುದ್ದೆ ಡಿಸ್ಟರ್ಬ್ ಮಾಡ್ಬೇಡ ನೀನು ತಿಂತ ಇವ್ ನೀರು ಎತ್ಕೊಂಡ್ ನೋಡಕ ನೀನ್ ಕಾಯಿ ಎತ್ಕೊಂಡು ಒಂದ್ ಕಿತ ನೋಡಕ ಸಂದಕ್ಕಿಲ್ಲ ಅಂದ್ರೆ ನೀನ್ ಮಾತಾಡಕ ನೀನು ಸಂದಕ್ಕಿಲ್ಲ ಅಂದ್ರೆ ಅವಾಗ ನೀನ್ ಬಂದ್ ನನಗೆ ಏನಿಯ ಕೊಡು ಬೇಕಾದ್ರೆ ತಗ ಒಂದ್ ಕಾಯಿ ನೋಡು. ಓ ಪರವಾಗಿಲ್ಲ ಸಂದಕ್ಕೆ ಏನ್ ಐತೆ ನೋಡಕ ಕೊಡ್ಬೋದು ಅನ್ನಿಸ್ತದೆ. ಅಪ್ಪ ನಿಜೇಮ ಹೆಂಗೈತೆ ಸೀಗೈತೇನೆ? ಸೀಗೈತೆ ತಾನೆ ಆಮೇಲೆ ಸಪ್ಪೆ ಇರ್ತದೆ ಈ ಬಿಸ್ಲು ಬೇರೆ ಹಣ್ಣಾಗ್ಬಿಟ್ಟಿರ್ತಾವ ಬೋಲ್ ಸಪ್ಪೆ ಇರ್ತವೆ ತಿಂದಲ್ಲ ಹೆಂಗೈ ಸೀಗೈತಾ? ಏ ಒಂದೇ ಒಂದು ಸಿಪ್ಪಗೆ ಏನ್ ಗೊತ್ತಾಯ್ತದೆ ಹೇಳು ಅಣ್ಣ ಕುಯ್ದಿದ್ಯಲ್ಲ ಹೆಂಗೋನುವೆ ಇನ್ನೊಂದು ಕೊಡಿಲಿ ಇನ್ನೊಂದು ಇದು ಕೊಡಿಲಿ ತಿಂದು ನೋಡ್ತೀನಿ. ಅಯ್ಯೋ ಅದ್ರಾಗೇನಂತೆ ತಗೊಳಕ ಮಾತಾಡ್ತಿರಿ ನಾನು ತಗೋಬೇಕು ಅಣ್ಣ ನೀವು ಮಾತಾಡ್ತಾ ಇರ್ರಿ ನಾನು ತಿಂದು ನೋಡ್ತೀನಿ ರುಚಿಯ. ಬದಿ ಕಲ್ಲಂಗಡಿ 100ಗೆ ಬಂದ್ಬಿಟ್ಟವೆ ಸಂತವಾಗಿ ತಗೋಬಿಟ್ಟು ಬರೋಣ ಅಂತ ಅನ್ಕೋತಾ ಇದ್ವಿ. ನೋಡೆ ಕೆಜಿ 25 ಅಂತ ಹೇಳ್ತಾಯ್ತ ಅಣ್ಣಯ್ಯ ನೋಡ್ಬಾ ವ್ಯಾಪಾರ ಮಾಡ್ಬಾ. ಕೆಜಿ 25 ಅಂತೆ ಹೂ ಕಣಕೋ ಕೆಜಿ 25 ಅಣ್ಣ ಊರಾಗಿರೋರೆಲ್ಲನೂ ತಗತೀವಿ ನೀನಂತೂನುವೆ ಹೆಂಗೋ ಕೆಜಿ 20 ರೂಪಾಯಿ ಮಾಡ್ಕೊಂಡು ಕೊಡೋಣ. ಇನ್ನು ಯೋಸೊಂದ್ ಜನ ಇದೀವಿ ಎಲ್ಲರೂ ತಗೋಬೇಕು ಇನ್ನನುವೆ ನೀನು ಕೊಡೋಣ ಕೆಜಿ 20 ಮಾಡ್ಕೊಳ್ಳೋಣ ಬರ್ತದೆ. ಮಾಡ್ಕೊಳಪ್ಪ ಇಷ್ಟೆಲ್ಲ ಕೇಳ್ತಾ ಇದೀವಿ ಊರಾಗೇನಿಯ ನಿಮ್ಗೊಂದು 15-20 ಹಣ್ಣು ಖರ್ಚಾಯ್ತದೆ. ನನ್ಗೆ 2 ಹಣ್ಣು ಬೇಕು ಈಗ ನೋಡು ಪೊದ್ದಿ ಆಮೇಲೆ ಇವಳು ಜಯಮ್ಮ ಎಲ್ಲರೂ ತಗತಾರೆ. ನಾನು 2 ಹಣ್ಣು ತಗತೀನಿ ನಾನುವೆ ತಿಂದಲ್ಲೇ ಹೆಂಗೈತೆ ರುಚಿಯಾಗೈತಾ? ನಮ್ ತೋಟದ ಹಣ್ಣು ರುಚಿ ಇಲ್ದಂಗಿದ್ದ ದಿನಕ ಹೇಳಕ ಹೆಂಗಿತ್ತು ಅಂತ. ಅಯ್ಯೋ ಎರಡು ಚಿಪ್ಪಾಗಿ ಏನ್ ಗೊತ್ತಾಯ್ತದೆ ಇನ್ನೊಂದು ಚಿಪ್ ಕೊಡೋಣ ನೋಡ್ಬಿಟ್ಟು ಹೇಳ್ತೀನಿ. ನೀವ್ ವ್ಯಾಪಾರ ಮಾಡ್ಕೊಳ್ಳಿ ನಾನ್ ತಗತೀನಿ ನನ್ ರುಚಿಯಾಗಿದ್ರೆ ನಾನು ತಗತೀನಿ ನೀವು ಮಾಡ್ಕೊಳ್ಳಿ ವ್ಯಾಪಾರವಾ. ಅಮ್ಮ ಅರ್ಧ ಹಣ್ಣು ತಿಂದಾಕ್ಬಿಟ್ಲು. ಅಣ್ಣ 20 ಮಾಡ್ಕೊಳ್ಳೋಣ. ಇನ್ ಏನ್ ಬಿಡಕ ಅದಾಗೆ ಆಯ್ತು 20 ಮಾಡ್ಕೊತೀನಿ ಕಣಕ ಕೊಡ್ರಿ ತೂಕ ಹಾಕ್ಬಿಟ್ಟು ಕೊಡ್ತೀನಿ ಎಷ್ಟು ಕೆಜಿ ಐತಿ ಅಂತ. ನಂಗೂ ಕೊಡಪ್ಪ ನಂಗೂ 2 ಹಣ್ಣು ಬದಿ ನೋಡ್ ತಕಳೆ ಅಣ್ಣ ನೋಡು ಈ ಕೈಯಾಗಿರೋ ಸಂದಕೈತೆ ನೋಡ್ ತೂಕ ಹಾಕು. ಅದು 4 ಕೆಜಿ ಐತಕ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ 4 ಕೆಜಿ 4 ಕೆಜಿನೇ ಬತ್ತ ತಗೊಳಕ 80 ರೂಪಾಯಿ. ಅಯ್ಯೋ ನನಗೂ ಒಂದ್ 3-4 ಕೆಜಿ ಇರೋದ್ ಕೊಡೋಣ ಸಾಕು ಯಾವ್ದನ ಒಂದ್ 3-4 ಕೆಜಿ ಇರ್ಬೇಕಷ್ಟೇ ನೀಯ. ಇದ್ ನೋಡಕ ಇದ್ ನೋಡು ಇದು 3 ಕೆಜಿ ಐತ್ ನೋಡು. ಸಿಹಿಗೈತೆ ಕಳಕೋ ಇನ್ನೊಂದ್ 3 ಕೆಜಿ ಐತೆ ಇನ್ನೊಂದ್ ಕೊಡ್ಲೇ 3 ಕೆಜಿದು. ಅಯ್ಯೋ ಬ್ಯಾಡ ಕಣಪ್ಪ ಬ್ಯಾಡ ನಮ್ಮ ಮನೆಯಾಗ ನಾನ್ ಬಿಟ್ರೆ ಯಾರು ತಿನ್ನಕ್ಕೆ ಇಲ್ಲ ಅಣ್ಣ ನಾನೇ ತಿನ್ಬೇಕಷ್ಟೇ ನಿನಿಯ. ಅಕ್ಕ ನಿನಗೆ ಎಷ್ಟು ಕೆಜಿ ಕೊಡ್ಲಕ್ಕ? ಏ ಅಬ್ಬ ನನಗೆ ಒಂದು 4 ಕೆಜಿ ನಾವ್ 2 ಕೊಡಪ್ಪ ಸಾಕು. ಓಹೋ ಏನಕ್ಕ 2 ತಗತಾ ಇದೀಯಾ? ಏ ನಮ್ಮ ಮಗಳನ್ನುವೆ ಅಳಿ ಅಂದ್ರೆ ಇಬ್ರುನುವೆ ಬತ್ತೀನಿ ಅಂತ ಹೇಳ್ತಾ ಇದ್ರು ಬಂದ್ರೆ ಒಸಿ ಜ್ಯೂಸು ಹಂಗೆ ನೀ ಹಣ್ಣು ಹಚ್ಕೊಟ್ರೆ ತಿನ್ಕತ್ತವೆ ಅದಕ್ಕೆ ನೆನೆಯ. ಓಹೋ ಮಗಳ ಮೇಲೆ ಪಿರುತಿ ಶಾನೆ. ಅಣ್ಣ ಫಸ್ಟ್ ಅಮ್ಮನ್ ಕೊಡೋಣ ಪಾಪ ತಗೊಂಡು ಹೋಯ್ತದೆ. ನಾ ಒಂದ್ 3 ಕೆಜಿನ 4 ಕೆಜಿ ನಾವ್ 2 ಕೊಡೋಣ ಸಾಕು. ಒಳ್ಳೆ ಹಣ್ಣು ಇವತ್ತು ಹಚ್ಚಂಗ್ ಕೊಡ್ಲಾ ನಾಳೆ ಹಚ್ಚಂಗ್ ಕೊಡ್ಲಾ? ಇವತ್ತೊಂದು ಹಚ್ಚಂಗ್ ಕೊಡು ನಾಳೆ ಒಂದು ಹಚ್ಚಂಗ್ ಕೊಡೋಣ ನೋಡ್ಬಿಟ್ಟು ಕೊಡೋಣ. ಸರಿ ಅಕ್ಕ ಸರಿ ಅಕ್ಕ 2 4 ಕೆಜಿ ಅವೆ ಒಂದ್ 4-4 ಕೆಜಿ ಐತೆ 4 ಕೆಜಿ ಲೆಕ್ಕ ಹಾಕತೀನಿ. 4 ಅಂದ್ರೆ 160 ಕಣಕ್ಕ ನಿಂದು. ತತ್ತೀನಿರಪ್ಪ 160 ಅಲ್ವೇ ಅಪ್ಪ ನಾನು 3 ಕೆಜಿ ಏನಂತ ಅಲ್ವೇ ಇರೋದು ಹೇಳ್ದೆ ನೀನೆ 3 ಕೆಜಿ ಅಂದ್ರೆ 60 ರೂಪಾಯಿ ಪದ್ದಿ 4 ಕೆಜಿ 80 ರೂಪಾಯಿ. ಹೂ ಕಣಕ್ಕ ಹೂ ಗೆಪ್ತಿ ಐತಿ ಹೇಳಿ. ಇವಾಗ ನಾ 3 ಪೀಸ್ ತಿಂದಲ್ಲೇ ಇವಾಗ ನಾ ರುಚಿ ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಸೀಗೈತೋ ಇಲ್ವೋ ಹೇಳೆ ಅಂತ ಹೇಳಿದ್ರೆ ರುಚಿ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾಳೆ. ಇವಳಿಗೆ ನೋಡು ಪೂರ ತಿಂದ್ರೂನುವೆ ರುಚಿ ಪಚ್ಚಿ ಎಲ್ಲ ಗೊತ್ತಾಗಕ್ಕಿಲ್ಲ ನೋಡು. ಹೆಂಗೈತಕ್ಕ ರುಚಿ ಸಂದಕ್ಕಿರ್ಬೇಕಲ್ವೇ? ಓಹೋ ಬಾಳ ಸಂದಕೈತೆ ಕಣ. 3 ತಿನ್ನಲ್ಲ
ಇನ್ನೊಂದಿದ್ರೆ ಕೊಡು, ಒಪ್ಪು ತಿಂತೀನಿ. ಏನ್ ಭರ್ಜರಿ ಆಗೈತ್ ಬಿಡೋಣ, ಹಣ್ಣು ಸಕ್ಕರೆ ಸಕ್ಕರೆ ಇದ್ದಂಗೈತೆ. ನಾನು ಹೇಳಿಲ್ವೇನಕ್ಕ ನಮ್ ತ್ವಾಟದೆಲ್ಲನೂ ಒಳ್ಳೆ ನೀರ್ ಹಾಕ್ಬಿಟ್ಟು ಏನ್ ಬಿಸ್ಲು ಗಿಸ್ಲಾಗೆಲ್ಲನೂ ಹಣ್ಣು ಮಾಡಿಲ್ಲ, ಹಂಗೆ ಬೊಳ್ಳಿನಾಗ ಏನಿ ಹಣ್ಣು ಮಾಡ್ಬಿಟ್ಟು ಏನೇ ತಗೊಬಿಟ್ಟು ಬಂದಿರೋದನ್ನ ರುಚಿ ರುಚಿಯಾಗಿರ್ತದೆ ಅಂತ ಹೇಳಿಲ್ವೇ? ನಿನಗೆ ಎಷ್ಟು ಕೆಜಿ ಕೊಡೋಣಕ್ಕ? ಏ ಇನ್ನೇನಪ್ಪ, ನೀನ್ ಕೊಟ್ಟಿರೋದ್ರಾಗೆ ನೀ 3 ಒಳಗೆ ತಿಂದಿದ್ದೀನಿ. ಇನ್ನ ನಮ್ ಪೊದ್ದಿ ಸರೋಜಿ ಇಬ್ರು ತಗೊಂಡವ್ರೆ ಅಂತ ಹೇಳಿದ್ರೆ ನಾನ್ ತಗೊಳ್ಳೋ ಅವಶ್ಯಕತೆನೇ ಇರಕ್ಕಿಲ್ಲ. 3 ಗಂಟೆಗೆ ಹಣ್ಣಚ್ಚ ಟೈಮ್ಗೆ ಹೋದ್ರೆ ಸಾಕು, ಅವಳೊಂದ್ 2 ಒಪ್ಪು ಇವಳೊಂದ್ 2 ಒಪ್ಪು ಕೊಡ್ತಾಳೆ. ತಿಂದ್ಬಿಟ್ಟು ವಾಟ್ ತುಂಬಿಸ್ಕೊಂಡು ಆರಾಮಾಗಿ ಮನೆ ಕತ್ತೀನಿ ಅಷ್ಟೇ. ಏನ್ ಪದಿ ನಿಮ್ ಮನೆಗ್ ಬಂದ್ರೆ ಏನ್ ಕೊಡಕ್ಕಿಲ್ಲ ಅಂತ್ಯಾ? ನಾನ್ ಬರೀ ಕಾಸು ಕೊಟ್ಬಿಟ್ಟು ಕೊಂಡ್ಕೋಬೇಕಾ? ಅದೇ 80 ರೂಪಾಯಿ ಇದ್ರೆ ಏನಕ್ಕನ ಆಗಕ್ಕಿಲ್ಲ ಅಂತಂದ. ಹೆಂಗೋ ಈ ಅಣ್ಣನ ಹೊಟ್ಟೆ ತಣ್ಣಗಿರ್ಲಪ್ಪ. ಈ ನನಗಂತೂ ಕೊಲ್ಲಂಗಡಿ ಹಣ್ಣು ನೆನ್ನೆಯಿಂದ ತಿನ್ಬೇಕಂತ ಬೊಲನ್ನಿಸ್ತಿತ್ತು. ಹೆಂಗನೂ ನಿನ್ನ ಹೊಟ್ಟೆ ತಣ್ಣಗಿರ್ಲಿ ಕಣ್ಣ, 3 ಒಳಗೆ ಕೊಟ್ಟೆ. ಹಬ್ಬಬ್ಬ. ನನಗಂತೂ ಈಗ ಶಾನೆ ತೃಪ್ತಿ ಆಗೋಗ್ಬಿಡ್ತು. ಅಲ್ಲ ಕಣಣ್ಣ, ಈಗ ಚಿಕ್ಕಿದ್ಯಲ್ಲ ಅದ್ ವೇಸ್ಟ್ ಆಗಕ್ಕಿಲ್ವಾ? ಕೊಡಿತಾಗೆ ಇನ್ನೊಂದು ಒಪ್ಪು ನಾನು ತಿನ್ಕತೀನಿ. ಎಲ್ಲ ಮನಿ ಜಯ್ಯಮ್ಮ ಬ್ಯಾರೆದಕ್ಕೆಲ್ಲ ಸಾವಿರ ಖರ್ಚು ಮಾಡ್ತಾಳೆ. ಆದ್ರೆ ನೋಡ್ದೇನೆ ಏನಾರ ಆಗ್ಲಿ ತಿನ್ನಕ್ಕೆ ಉಣ್ಣಕ್ಕೋರು ನಮ್ಮಂತಕ್ ಬರ್ತಾಳೆ. ಕಿತ್ತೋದಳು. ಮೊನ್ನೆ ಬಿರಿಯಾನಿ ಹಾಕ್ಬಿಟ್ಟು ಇನ್ನು ಕೇಳಲೇ ಇಲ್ಲ ಇವಳನ್ನಲ್ವೇ ಮರ್ತೇ ಹೋಗ್ಬಿಟ್ಟಿದೀನಿ. ಬಿರಿಯಾನಿಗೆ ಅದು ಏನು ಹಾಕಿ ಮಾಡಿದ್ಲು ಅಂತ ಹೇಳ್ಬಿಟ್ಟು ಇವಳಿಗೂ ಅಷ್ಟೇ ನಾವು ಕಲ್ಲಂಗಡಿ ಹಣ್ಣಿಗೆ 8 ಜಾಪಳ ಮಾತ್ರ ಹಾಕ್ಬಿಡ್ಬೇಕು. ಆವಾಗಲ್ವೇ ಇವಳುನುವೆ ತಿಪ್ಕು ಮನ್ಗು ಓಡಾಡ್ದಾಗ ಇವಳಿಗೂ ಗೊತ್ತಾಯ್ತದೆ ಮನೆಯಾಳಿಗೆ. ಬೊಲಾಡ್ತಾಳೆ ಜಯ್ಯಮ್ಮ. ಇವಳಿಗೈತೆ ಸುಮ್ಕಿರ್ ಗ್ರಾಚಾರ. ಓಹೋ ಜೇಕ ಬಂತು, ಬಾಜೇಕ ಕಲ್ಲಂಗಡಿ ತಗೊಳಕ್ ಬಂದ. ತಗಬಾ ಏನ್ರೆ ಒಂದ್ ಮಾತ್ ಕರೆಯೋದಲ್ವೇ? ನಾನು ಬಂದು ತಗತಾ ಇರ್ಲಿಲ್ವೇ? ನನ್ಗೂ ಕಲ್ಲಂಗಡಿ ಅಂದ್ರೆ ಬೋಲ್ ಇಷ್ಟ. ತಗತಾ ಇರ್ಲಿಲ್ವೇ? ನಾನು ಕರೀಲೇ ಇಲ್ಲ ನೀವು ಯಾರು? ಅಯ್ಯೋ ಅವ್ರಿಗೆಲ್ಲ ಒಬ್ಬರೊಟ್ಟೆ ತುಂಬಿಸ್ಕೊಂಡ್ರೆ ಸಾಕಣಕ. ಇಲ್ಲಿ ಬಾಕ ಇಲ್ಲಿ ಹಣ್ಣು ನೋಡಿ ಎಂತ ಸಂದಾಗವೆ. ಎಷ್ಟು ಕೆಜಿ ಕೊಡ್ಲಕ್ಕ? ಅಯ್ಯೋ ಒಂದ್ 4 ಕೆಜಿದು ಒಂದು ಹಣ್ಣು ಕೊಡಪ್ಪ. 4 ಕೆಜಿದು ಒಂದ್ ಹಣ್ಣು ಯಾಕೆ ತಗತ್ಯಾ? 2 ಹಣ್ಣು ತಗ, ಏನು ಆಗಕ್ಕಿಲ್ಲ. ಸಂದಾಗಿರ್ತದೆ. ಫ್ರಿಡ್ಜಾಗಿ ಇಕ್ಕುದ್ರಂತೂ ತಣ್ಣಗಿರ್ತದೆ. ಜ್ಯೂಸ್ ಮಾಡಿದ್ರೆ ಇನ್ನು ಸೂಪರ್ ಆಗಿರ್ತದೆ. ನಮ್ಮ ಮನೆಯಾಗ ಯಾರೇ ತಿಂತಾರ್ತೆಯಮ್ಮ. ಇನ್ನ ಗೌಡ್ರು ಬೇರೆ ತಿನ್ನಕ್ಕಿಲ್ಲ. ಒಂದು ಒಪ್ಪು ತಿನ್ಬಿಟ್ರೆ ಅಷ್ಟೇ ನೆನೆಯ. ನೋಡು ಮುಗಿಯ ಗಂಟನೂ ಬಂದು ತಿನ್ನಕ್ಕಿಲ್ಲ. ಅದಕ್ಕೆ ನೆನೆಯ ಸುಮ್ನೆ ಯಾಕೆ ಹೇಳು, ಸುಮ್ನೆ ತಗೊಳ್ಳೋದು ಆಮೇಲೆ ಎಲ್ಲ ಕೊಳಸ್ಬಿಟ್ಟು ಈಚೆ ಕಡೆಗೆ ಹಾಕೋದು. ಏನು ಬೇಡ ಬಿಡು ಅಣ್ಣ, ಒಂದು ಹಣ್ಣು ಕೊಡು ಸಾಕು. ಹಣ್ಣು ಕೊಳೆಯ ಗಂಟ ನಾನು ಬಿಡ್ತೀನಿ ಅಕ್ಕ. ನೀನ್ ತಗಜೆ ಅಕ್ಕ, ನಾನು ಇಲ್ವೇ ತಿನ್ನಕ್ಕೆ? ನೀನ್ ತಗ 2 ಹಣ್ಣ. ಬೇಕಾದ್ರೆ ದಿನಾನು ಬಂದು ಮುಗಿಯ ಗಂಟನ್ವೇ ನಾನೇ ತಿನ್ಬಿಟ್ಟು ಹೋಯ್ತೀನಿ ಮನೆಯಾಗೆ. ಎಲ್ಲ ಜಯ್ಯಮ್ಮ, ಯಾಕೆ ನೀ ತಗೊಳ್ಳಿಲ್ವೇ ಅಣ್ಣ? ಅಕ್ಕ ನೀವೆಲ್ಲ ತಗೊಂಡ್ಮೇಲೆ ನನಗೆ ತಗೋಬೇಕು ಅನ್ನೋ ಮನ್ಸೇ ಬರ್ಲಿಲ್ಲ ಕಣಕ್ಕ ನನಗಂತೂ. ನೀನ್ ಪೊದ್ದಿ ತಗೊಂಡವಳು, ಸರಜಿ ತಗೊಂಡವಳು, ನೀನ್ ತಗೋತಾ ಇದೀಯಾ. ನೀವು ತಗೊಂಡ್ಮೇಲೆ ನನಗೊಂದು ಒಪ್ಪು ಕೊಡ್ತಿದ್ದಂಗಿತ್ತೀರೇ. ಅಯ್ಯೋ ಕರ್ದು ಕೊಟ್ಟೇ ಕೊಡ್ತೀರಾ. ನಾನ್ ತಗೊಂಡ್ರದನ್ನ ಕೊಳ್ಸಿ ಬಿಸಾಕಿ ಅದೆಲ್ಲನೂ ಬೇಕೇ? ತಗೊಳಕ ಅಣ್ಣ, ಕೊಡು 4 ಕೆಜಿ. ನಾವು 2 ಕೊಡು ನಮ್ ಜಯಕ್ಕ ತಗತದೆ. ಅನ್ಯಾಳ್ ಜಯಮ್ಮ, ಇವಳು ಬುದ್ಧಿ ಅಂತೂ ಬಿಡಕ್ಕಿಲ್ಲ. ಕಂಜೂಸ್ ಕಾಳಮ್ಮ. ಬೇರೆದಕ್ಕೆಲ್ಲ ರಾಶಿ ಖರ್ಚು ಮಾಡ್ತಾಳೆ ಕಾಸ, ಇದಕ್ ಮಾತ್ರ ಖರ್ಚು ಮಾಡಕ್ ಮಾತ್ರ ಇನ್ನು ಮುಂದೆ ನೋಡ್ತಾಳೆ. ಪರವಾಗಿಲ್ವೇ ಜಯಮ್ಮ, ನೀನುವೆ ಬಾಳ ಬುದ್ಧಿವಂತೆ. ಚೆನ್ನಾಗಿ ನಡೆಸ್ತಾಳೆ ಸಂಸಾರವ ಜಯಮ್ಮ. ಅಣ್ಣ ಕೊಡೋಣ ತರಿ, 2 ಕೊಡೋಣ. ಬಿಡಲ್ಲಿನ ನಾನೇನಾರ ಒಂದ್ ತಕೊಂಡೆ ಅಂದ್ರೆ ಒಂದ್ ಫುಲ್ಲಿ ಜಯಮ್ಮಂಗೆ ಕೊಡ್ಬೇಕು ನಾನು. ಕೊಡೋಣ ಹೋಗ್ಲಿ, ಹಾಳಾಗೋಗ್ಲಿ, 2 ಕೊಡೋಣ ತಾಯಿ. ನನಗೆ ಗೊತ್ತಿತ್ತು ಜಯಕ್ಕ ನನ್ ಕ್ಲೋಸ್ ಫ್ರೆಂಡ್ ಅಲ್ವಾ, ನನ್ನ ಮೇಲೆ ಎಷ್ಟು ಲವ್ ಐತೆ ಅಂತ ನನಗೆ ಗೊತ್ತಿತ್ತು. ತಗತೀಯಾ ಅಂತ ತಗೊಂಡೆ. ಇನ್ನೇನ್ ಮಾಡ್ಲಿ? ಬಂದ್ ಜಯಕ್ಕ ಕಲ್ಲಂಗಡಿ ಹಣ್ಣು ಅಂತ ಹೇಳ್ಬಿಟ್ಟು ಬಡ್ಕತಾನೆ ಇತ್ತಿಯಲ್ಲ. ಕೊಡಪ್ಪ 2 ಕೊಟ್ಬಿಡು. ಸರಿನಕ್ಕ, ನೋಡ್ಬರ್ರಿ ಸಂದಕ ಹಣ್ಣು ನೋಡ್ಬರ್ರಿ, ಯಾವ್ದು ಬೇಕೋ ತಗೊಳ್ರಿ.